ರಾಜ್ಯದಲ್ಲಿ ಒಂದು ಕಡೆ ಜಾತಿ ಗಣತಿ ವಿಚಾರವಾಗಿ ಸಾಕಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇನ್ನು ಒಂದು ಕಡೆ ವೀರಶೈವ ಲಿಂಗಾಯತ, ಅದೇ ರೀತಿ ಲಿಂಗಾಯತ ಜಾತಿ ಗಣತಿ ವಿಚಾರವಾಗಿ ಒಂದು ಜಟಾಪಟಿ ಕೂಡ ಈಗ ಏರ್ಪಟ್ಟಿರ್ತಕ್ಕಂಥದ್ದು. ಇನ್ನು ಒಂದು ಕಡೆ ಪಂಚಮಸಾಲಿ ಅಂದರೆ ಲಿಂಗಾಯತ ಪಂಚಮಸಾಲಿ ಜಾಗೃತಿ ಸಮಾವೇಶದ ಮೂಲಕ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇರುವಂಥದ್ದು. ಇನ್ನು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿಗಳು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸ್ವಾಮೀಜಿ, ಒಂದು ಜಾಗೃತಿ ಸಮಾವೇಶವನ್ನು ಮಾಡ್ತಾಯಿದ್ರಿ, ಅಂದರೆ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇರ್ತಕ್ಕಂಥದ್ದು, ಜಾತಿ ಗಣತಿ ಜಾಗೃತಿಯನ್ನು, ಏನು ಉದ್ದೇಶ ಇದೆ? ಉದ್ದೇಶ ಅಂದರೆ ನಮ್ಮ ಲಿಂಗಾಯತ ಪಂಚಮಸಾಲಿಗಳು ಮೊದಲಿಂದ ಲಿಂಗಾಯತ ಅಂತಲೇ ಬರೆಸ್ತಾಯಿದ್ರು. ಆದರೆ ಜಾತಿ ಆಧಾರದ ಮೇಲೆ ಜನಗಣತಿ ನಡೀತಿರೋದ್ರಿಂದ ಹಾಗೆ ಎಲ್ಲರೂ ಲಿಂಗಾಯತ ಪಂಚಮಸಾಲಿನೇ ಬರೆಸಬೇಕು ಅಂತೇಳಿ ಇವತ್ತಿನ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನ ಕೈಗೊಳ್ಳಲಾಗಿದೆ. ಅದರ ಕೋಡು ಸಹ ಇವತ್ತು ಘೋಷಣೆ ಮಾಡಿದ್ವಿ, 0868 ಅಂತೇಳಿ. ಈಗಾಗಲೇ ನಾವು ಚಿಕ್ಕೋಡಿಯಲ್ಲಿನ ವಕೀಲ ಪರಿಷತ್ತನ್ನು ತೀರ್ಮಾನ ಮಾಡಿಬಿಟ್ಟಿದೆ. ಇವತ್ತು ಅದು ಅಂಗೀಕಾರ ಆಯಿತು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಒಂದು ಕಡೆ ಪ್ರಮುಖವಾಗಿ ಸ್ವಾಮೀಜಿ ತಾವು ಜಾತಿ ಗಣತಿ ವಿಚಾರವಾಗಿ ಒಂದು ಸಭೆಯನ್ನು ಮಾಡ್ತಾಯಿದ್ರಿ. ಇನ್ನು ಮತ್ತೊಂದು ಕಡೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಒಂದು ಸಮಾವೇಶನ ಮಾಡ್ತಾಯಿದ್ದಾರೆ. ಅಂದರೆ ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತಕ್ಕಂಥ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಸಮಾವೇಶನ ಮಾಡ್ತಾಯಿದ್ದಾರೆ. ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ, ಆ ಒಂದು ಸಮಾವೇಶಕ್ಕೂ ಪಂಚಮಸಾಲಿಗಳು ಯಾವುದೂ ಸಂಬಂಧವಿಲ್ಲ. ನಮ್ಮ ಪಂಚಮಸಾಲಿ ಸಮಾಜದವರು ಯಾವುದೇ ಕಾರಣಕ್ಕೂ ಸಹ ಅಂತ ಯಾವುದೇ ಸಮಾವೇಶಕ್ಕೆ ಹೋಗಬಾರ್ದು. ನಮ್ಮದೆಲ್ಲ ಗುರಿ ಕೇವಲ ಲಿಂಗಾಯತ ಪಂಚಮಸಾಲಿ. ಆ ಜಾತಿ ಗಣಿತ ಬಗ್ಗೆ ಅಷ್ಟೇ ಚರ್ಚೆ, ಅಷ್ಟದಲ್ಲಿ ಮಾತ್ರ ಭಾಗವಹಿಸಬೇಕು ಅಂತೇಳಿ ನಮಗೆ ಎಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕೆಂದರೆ ಅಖಿಲ ಭಾರತ ವೀರಶೈವ ಮಹಾಸಭೆಯವರು ಇದುವರೆಗೂ ಯಾವುದೇ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಬಹಿರಂಗವಾಗಿ ಬೆಂಬಲ ಕೊಡುವಂಥ ಕೆಲಸ ಮಾಡಿಲ್ಲ. ಆ ಕಾರಣಕ್ಕೆ ಅವ್ರು ಏನೇ ಸಮಾವೇಶ ಮಾಡಲಿ, ಏನೇ ಚರ್ಚೆ ಮಾಡಲಿ, ಏನೇ ಚಿಂತನೆ ಮಾಡಲಿ, ನೀವು ಮತ್ತೆ ಅಲ್ಲಿ ಹೋಗಿ ತಲೆಕೆಡಿಸೋದಕ್ಕಿಂತ ನಾವೇನು ಸಂದೇಶ ಕೊಟ್ಟಿವಿ ಅದನ್ನಷ್ಟೇ ನೀವು ಪಾಲಿಸಬೇಕು ಅಂತೇಳಿ ಎಲ್ಲ ನಮ್ಮ ಸಮಾಜ ಬಾಂಧವರು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದೇ ವಿಚಾರವಾಗಿ, ಯಾಕಂದರೆ ಸಾಕಷ್ಟು ಜನರಲ್ಲಿ, ರಾಜ್ಯದ ಜನರಲ್ಲಿ ಗೊಂದಲ ಇದೆ ಸ್ವಾಮೀಜಿ. ಈಗ ಒಂದು ಕಡೆ ಒಂದು ಸಮಾವೇಶವನ್ನು ಮಾಡ್ತಾ ಇರುವಂಥದ್ದು, ಜೊತೆಗೆ ತಾವು ಲಿಂಗಾಯತ ವಿಚಾರ ಅಂದರೆ ಈ ಜಾತಿ ಗಣತಿ ಒಂದು ಕಾಲಮ್ನಲ್ಲಿ ನಮೂದು ಮಾಡಬೇಕಾಗಿರ್ತಕ್ಕಂಥ ಒಂದು ವಿಚಾರವನ್ನು ತಾವು ಪ್ರಸ್ತಾಪ ಮಾಡ್ತಾಯಿದ್ರಿ, ಸಭೆಯನ್ನು ಮಾಡ್ತಾಯಿದ್ರಿ, ಜನರಿಗೆ ಒಂದು ತಿಳುವಳಿಕೆಯನ್ನು ಕೊಡ್ತಾಯಿದ್ರಿ. ಈ ಎಲ್ಲ ಒಂದು ಗೊಂದಲ ಅಂದರೆ ಜನರಲ್ಲಿ ಈ ಮತ್ತೊಂದು ರೀತಿ ಗೊಂದಲ ಸೃಷ್ಟಿ ಆಗ್ತಾಯಿದೆ ಅನ್ನಿಸ್ತಾ ಇಲ್ವಾ? ಏನು ನಮ್ಮ ಸಮಾಜದಂತೂ ಭಾಳ ಗಟ್ಟಿಗ್ಯಾರ. ನಮ್ಮವ್ರು ಯಾರೂ ಸಹ ಪಂಚಮಸಾಲಿ ಅಲ್ಲದ ಯಾವುದೇ ಸಮಾವೇಶಗಳಿಗೆ, ಸಭೆಗಳಿಗೆ ಹೋಗೋದಿಲ್ಲ. ಇವತ್ತು ನಮ್ಮ ಸಮಾಜದಲ್ಲಿ ಕೆಲವರು ಗೊಂದಲ ಶುರು ಮಾಡಿದರು. ಆದರೆ ನಮ್ಮ ಜನ ಭಾಳ ಬುದ್ಧಿವಂತರು, ಎಲ್ಲಿ ಹೋಗಲಿಲ್ಲ, ಎಲ್ಲರೂ ಹುಬ್ಬಳ್ಳಿಗೆ ಬಂದು ಇಷ್ಟೊಂದು ಸಂಖ್ಯೆಯಲ್ಲಿ ಇಷ್ಟೊತ್ತರ ಕೂತ್ಕೊಂಡು ಚರ್ಚೆಯಲ್ಲಿ ಭಾಗವಹಿಸಿ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಸಹ ಬಂದಿದ್ದೀವಿ. ಆ ತೀರ್ಮಾನದಂತೆ ತಾವೆಲ್ಲರೂ ಲಿಂಗಾಯತ ಪಂಚಮಸಾಲಿ ಅಂತೇಳಿ ಕಡ್ಡಾಯವಾಗಿ ಬರೆಸಬೇಕು, 0868 ಅಂತೇಳಿ ತಾವೆಲ್ಲ ನಮೂದಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತೀನಿ. ವೀರಶೈವ ಮಠಾಧೀಶರು ಹೇಳ್ತಾ ಇರುವಂತೆ ವೀರಶೈವ ಲಿಂಗಾಯತ ಎರಡೂ ಬೇರೆ ಬೇರೆನಾ, ಒಂದೇನಾ? ಇಲ್ಲ, ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ, ಲಿಂಗಾಯತ ಅನ್ನೋದೇ ಭಾಳ ಸೂಕ್ತ. ಹಾಗಾಗಿ ವೀರಶೈವ ಅದು ಲಿಂಗಾಯತ ಸಮುದಾಯದ ಒಂದು ಧರ್ಮದ ಒಂದು ಪಂಗಡ. ಆ ಕಾರಣಕ್ಕೋಸ್ಕರವೇ ಲಿಂಗಾಯತ ಅನ್ನೋದು ಭಾಳ ಸೂಕ್ತ. ಈಗ ಅವ್ರ ಮನಸ್ಸು ಪರಿವರ್ತನೆ ಆಗ್ತೈತಿ, ಪರಿವರ್ತನೆ ಆಗಲಿ ಅಂತ ನಾನು ಬಯಸ್ತೀನಿ. ಜಾತಿ ಗಣತಿಯಲ್ಲಿ ಏನು ಕಾಲಮ್ನಲ್ಲಿ ಏನು ನಮೂದು ಮಾಡಬೇಕು ಆ ವಿಚಾರವಾಗಿ ನಾವೆಲ್ಲ ಬದ್ಧರಾಗಿದ್ದೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯದಲ್ಲಿ ಒಂದು ಕಡೆ ಜಾತಿ ಗಣತಿ ವಿಚಾರವಾಗಿ ಸಾಕಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇನ್ನು ಒಂದು ಕಡೆ ವೀರಶೈವ ಲಿಂಗಾಯತ, ಅದೇ ರೀತಿ ಲಿಂಗಾಯತ ಜಾತಿ ಗಣತಿ ವಿಚಾರವಾಗಿ ಒಂದು ಜಟಾಪಟಿ ಕೂಡ ಈಗ ಏರ್ಪಟ್ಟಿರ್ತಕ್ಕಂಥದ್ದು. ಇನ್ನು ಒಂದು ಕಡೆ ಪಂಚಮಸಾಲಿ ಅಂದರೆ ಲಿಂಗಾಯತ ಪಂಚಮಸಾಲಿ ಜಾಗೃತಿ ಸಮಾವೇಶದ ಮೂಲಕ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇರುವಂಥದ್ದು. ಇನ್ನು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿಗಳು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸ್ವಾಮೀಜಿ, ಒಂದು ಜಾಗೃತಿ ಸಮಾವೇಶವನ್ನು ಮಾಡ್ತಾಯಿದ್ರಿ, ಅಂದರೆ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇರ್ತಕ್ಕಂಥದ್ದು, ಜಾತಿ ಗಣತಿ ಜಾಗೃತಿಯನ್ನು, ಏನು ಉದ್ದೇಶ ಇದೆ? ಉದ್ದೇಶ ಅಂದರೆ ನಮ್ಮ ಲಿಂಗಾಯತ ಪಂಚಮಸಾಲಿಗಳು ಮೊದಲಿಂದ ಲಿಂಗಾಯತ ಅಂತಲೇ ಬರೆಸ್ತಾಯಿದ್ರು. ಆದರೆ ಜಾತಿ ಆಧಾರದ ಮೇಲೆ ಜನಗಣತಿ ನಡೀತಿರೋದ್ರಿಂದ ಹಾಗೆ ಎಲ್ಲರೂ ಲಿಂಗಾಯತ ಪಂಚಮಸಾಲಿನೇ ಬರೆಸಬೇಕು ಅಂತೇಳಿ ಇವತ್ತಿನ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನ ಕೈಗೊಳ್ಳಲಾಗಿದೆ. ಅದರ ಕೋಡು ಸಹ ಇವತ್ತು ಘೋಷಣೆ ಮಾಡಿದ್ವಿ, 0868 ಅಂತೇಳಿ. ಈಗಾಗಲೇ ನಾವು ಚಿಕ್ಕೋಡಿಯಲ್ಲಿನ ವಕೀಲ ಪರಿಷತ್ತನ್ನು ತೀರ್ಮಾನ ಮಾಡಿಬಿಟ್ಟಿದೆ. ಇವತ್ತು ಅದು ಅಂಗೀಕಾರ ಆಯಿತು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಒಂದು ಕಡೆ ಪ್ರಮುಖವಾಗಿ ಸ್ವಾಮೀಜಿ ತಾವು ಜಾತಿ ಗಣತಿ ವಿಚಾರವಾಗಿ ಒಂದು ಸಭೆಯನ್ನು ಮಾಡ್ತಾಯಿದ್ರಿ. ಇನ್ನು ಮತ್ತೊಂದು ಕಡೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಒಂದು ಸಮಾವೇಶನ ಮಾಡ್ತಾಯಿದ್ದಾರೆ. ಅಂದರೆ ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತಕ್ಕಂಥ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಸಮಾವೇಶನ ಮಾಡ್ತಾಯಿದ್ದಾರೆ. ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ, ಆ ಒಂದು ಸಮಾವೇಶಕ್ಕೂ ಪಂಚಮಸಾಲಿಗಳು ಯಾವುದೂ ಸಂಬಂಧವಿಲ್ಲ. ನಮ್ಮ ಪಂಚಮಸಾಲಿ ಸಮಾಜದವರು ಯಾವುದೇ ಕಾರಣಕ್ಕೂ ಸಹ ಅಂತ ಯಾವುದೇ ಸಮಾವೇಶಕ್ಕೆ ಹೋಗಬಾರ್ದು. ನಮ್ಮದೆಲ್ಲ ಗುರಿ ಕೇವಲ ಲಿಂಗಾಯತ ಪಂಚಮಸಾಲಿ. ಆ ಜಾತಿ ಗಣಿತ ಬಗ್ಗೆ ಅಷ್ಟೇ ಚರ್ಚೆ, ಅಷ್ಟದಲ್ಲಿ ಮಾತ್ರ ಭಾಗವಹಿಸಬೇಕು ಅಂತೇಳಿ ನಮಗೆ ಎಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕೆಂದರೆ ಅಖಿಲ ಭಾರತ ವೀರಶೈವ ಮಹಾಸಭೆಯವರು ಇದುವರೆಗೂ ಯಾವುದೇ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಬಹಿರಂಗವಾಗಿ ಬೆಂಬಲ ಕೊಡುವಂಥ ಕೆಲಸ ಮಾಡಿಲ್ಲ. ಆ ಕಾರಣಕ್ಕೆ ಅವ್ರು ಏನೇ ಸಮಾವೇಶ ಮಾಡಲಿ, ಏನೇ ಚರ್ಚೆ ಮಾಡಲಿ, ಏನೇ ಚಿಂತನೆ ಮಾಡಲಿ, ನೀವು ಮತ್ತೆ ಅಲ್ಲಿ ಹೋಗಿ ತಲೆಕೆಡಿಸೋದಕ್ಕಿಂತ ನಾವೇನು ಸಂದೇಶ ಕೊಟ್ಟಿವಿ ಅದನ್ನಷ್ಟೇ ನೀವು ಪಾಲಿಸಬೇಕು ಅಂತೇಳಿ ಎಲ್ಲ ನಮ್ಮ ಸಮಾಜ ಬಾಂಧವರು ಹೇಳಕ್ಕೆ ಇಚ್ಛೆಪಡ್ತೀನಿ.
ಇದೇ ವಿಚಾರವಾಗಿ ಯಾಕಂದರೆ ಸಾಕಷ್ಟು ಜನರಲ್ಲಿ ರಾಜ್ಯದ ಜನರಲ್ಲಿ ಗೊಂದಲ ಇದೆ ಸ್ವಾಮೀಜಿ. ಈಗ ಒಂದು ಕಡೆ ಒಂದು ಸಮಾವೇಶವನ್ನು ಮಾಡ್ತಾ ಇರುವಂಥದ್ದು, ಜೊತೆಗೆ ತಾವು ಲಿಂಗಾಯತ ವಿಚಾರ ಅಂದರೆ ಈ ಜಾತಿಗಣತಿ ಒಂದು ಕಾಲಮ್ನಲ್ಲಿ ನಮೂದು ಮಾಡಬೇಕಾಗಿರ್ತಕ್ಕಂಥ ಒಂದು ವಿಚಾರವನ್ನು ತಾವು ಪ್ರಸ್ತಾಪ ಮಾಡ್ತಾಯಿದ್ರಿ, ಸಭೆಯನ್ನು ಮಾಡ್ತಾಯಿದ್ರಿ, ಜನರಿಗೆ ಒಂದು ತಿಳುವಳಿಕೆಯನ್ನು ಕೊಡ್ತಾಯಿದ್ರಿ. ಈ ಎಲ್ಲ ಒಂದು ಗೊಂದಲ ಅಂದರೆ ಜನರಲ್ಲಿ ಈ ಮತ್ತೊಂದು ರೀತಿ ಗೊಂದಲ ಸೃಷ್ಟಿ ಆಗ್ತಾ ಇದೆ ಅನ್ನಿಸ್ತಾ ಇಲ್ವಾ? ಏನು ನಮ್ಮ ಸಮಾಜ ಅಂತೂ ಭಾಳ ಗಟ್ಟಿಗ್ಯಾರ. ನಮ್ಮವ್ರು ಯಾರೂ ಸಹ ಪಂಚಮಸಾಲಿ ಅಲ್ಲದ ಯಾವುದೇ ಸಮಾವೇಶಗಳಿಗೆ ಸಭೆಗಳಿಗೆ ಹೋಗೋದಿಲ್ಲ. ಇವತ್ತು ನಮ್ಮ ಸಮಾಜದಲ್ಲಿ ಕೆಲವರು ಗೊಂದಲ ಶುರು ಮಾಡಿದರು. ಆದರೆ ನಮ್ಮ ಜನ ಭಾಳ ಬುದ್ಧಿವಂತರು, ಎಲ್ಲಿ ಹೋಗಲಿಲ್ಲ, ಎಲ್ಲರೂ ಹುಬ್ಬಳ್ಳಿಗೆ ಬಂದು ಇಷ್ಟೊಂದು ಸಂಖ್ಯೆಯಲ್ಲಿ ಇಷ್ಟೊತ್ತರ ಕೂತ್ಕೊಂಡು ಚರ್ಚೆಯಲ್ಲಿ ಭಾಗವಹಿಸಿ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಸಹ ಬಂದಿದ್ದೀವಿ. ಆ ತೀರ್ಮಾನದಂತೆ ತಾವೆಲ್ಲರೂ ಲಿಂಗಾಯತ ಪಂಚಮಸಾಲಿ ಅಂತೇಳಿ ಕಡ್ಡಾಯವಾಗಿ ಬರೆಸಬೇಕು, 08668 ಅಂತೇಳಿ ತಾವೆಲ್ಲ ನಮೂದಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತೀನಿ. ವೀರಶೈವ ಮಠಾಧೀಶರು ಹೇಳ್ತಾ ಇರುವಂತೆ ವೀರಶೈವ ಲಿಂಗಾಯತ ಎರಡೂ ಬೇರೆ ಬೇರೆನಾ ಒಂದೇನಾ? ಇಲ್ಲ, ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ, ಲಿಂಗಾಯತ ಅನ್ನೋದೇ ಭಾಳ ಸೂಕ್ತ. ಹಾಗಾಗಿ ವೀರಶೈವ ಅದು ಲಿಂಗಾಯತ ಸಮುದಾಯದ ಒಂದು ಧರ್ಮದ ಒಂದು ಪಂಗಡ. ಆ ಕಾರಣಕ್ಕೋಸ್ಕರವೇ ಲಿಂಗಾಯತ ಅನ್ನೋದು ಭಾಳ ಸೂಕ್ತ. ಈಗ ಅವ್ರ ಮನಸ್ಸು ಪರಿವರ್ತನೆ ಆಗ್ತೈತಿ, ಪರಿವರ್ತನೆ ಆಗಲಿ ಅಂತ ನಾನು ಬಯಸ್ತೀನಿ. ಜಾತಿ ಗಣತಿಯಲ್ಲಿ ಏನು ಕಾಲಮ್ನಲ್ಲಿ ಏನು ನಮೂದು ಮಾಡಬೇಕು ಆ ವಿಚಾರವಾಗಿ ನಾವೆಲ್ಲ ಬದ್ಧರಾಗಿದ್ದೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯದಲ್ಲಿ ಒಂದು ಕಡೆ ಜಾತಿ ಗಣತಿ ವಿಚಾರವಾಗಿ ಸಾಕಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇನ್ನು ಒಂದು ಕಡೆ ವೀರಶೈವ ಲಿಂಗಾಯತ, ಅದೇ ರೀತಿ ಲಿಂಗಾಯತ ಜಾತಿ ಗಣತಿ ವಿಚಾರವಾಗಿ ಒಂದು ಜಟಾಪಟಿ ಕೂಡ ಈಗ ಏರ್ಪಟ್ಟಿರ್ತಕ್ಕಂಥದ್ದು. ಇನ್ನು ಒಂದು ಕಡೆ ಪಂಚಮಸಾಲಿ ಅಂದರೆ ಲಿಂಗಾಯತ ಪಂಚಮಸಾಲಿ ಜಾಗೃತಿ ಸಮಾವೇಶದ ಮೂಲಕ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇರುವಂಥದ್ದು. ಇನ್ನು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿಗಳು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸ್ವಾಮೀಜಿ, ಒಂದು ಜಾಗೃತಿ ಸಮಾವೇಶವನ್ನು ಮಾಡ್ತಾಯಿದ್ರಿ, ಅಂದರೆ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇರ್ತಕ್ಕಂಥದ್ದು, ಜಾತಿ ಗಣತಿ ಜಾಗೃತಿಯನ್ನು, ಏನು ಉದ್ದೇಶ? ಉದ್ದೇಶ ಅಂದರೆ ನಮ್ಮ ಲಿಂಗಾಯತ ಪಂಚಮಸಾಲಿಗಳು ಮೊದಲಿಂದ ಬರೀ ಲಿಂಗಾಯತ ಅಂತಲೇ ಬರೆಸ್ತಾಯಿದ್ರು. ಆದರೆ ಜಾತಿ ಆಧಾರದ ಮೇಲೆ ಜನಗಣತಿ ನಡೀತಿರೋದ್ರಿಂದ ಹಾಗೆ ಎಲ್ಲರೂ ಲಿಂಗಾಯತ ಪಂಚಮಸಾಲಿನೇ ಬರೆಸಬೇಕು ಅಂತೇಳಿ ಇವತ್ತಿನ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನ ಕೈಗೊಳ್ಳಲಾಗಿದೆ. ಅದರ ಕೋಡು ಸಹ ಇವತ್ತು ಘೋಷಣೆ ಮಾಡಿದ್ವಿ, 0868 ಅಂತೇಳಿ. ಈಗಾಗಲೇ ನಾವು ಚಿಕ್ಕೋಡಿಯಲ್ಲಿನ ವಕೀಲ ಪರಿಷತ್ತನ್ನು ತೀರ್ಮಾನ ಮಾಡಿಬಿಟ್ಟಿದ್ದೇವೆ. ಇವತ್ತು ಅದು ಅಂಗೀಕಾರ ಆಯಿತು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಒಂದು ಕಡೆ ಪ್ರಮುಖವಾಗಿ ಸ್ವಾಮೀಜಿ ತಾವು ಜಾತಿ ಗಣತಿ ವಿಚಾರವಾಗಿ ಒಂದು ಸಭೆಯನ್ನು ಮಾಡ್ತಾಯಿದ್ರಿ. ಇನ್ನು ಮತ್ತೊಂದು ಕಡೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಒಂದು ಸಮಾವೇಶನ ಮಾಡ್ತಾಯಿದ್ದಾರೆ. ಅಂದರೆ ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತಕ್ಕಂಥ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಸಮಾವೇಶನ ಮಾಡ್ತಾಯಿದ್ದಾರೆ. ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ, ಆ ಒಂದು ಸಮಾವೇಶಕ್ಕೂ ಪಂಚಮಸಾಲಿಗಳು ಯಾವುದೂ ಸಂಬಂಧವಿಲ್ಲ. ನಮ್ಮ ಪಂಚಮಸಾಲಿ ಸಮಾಜದವರು ಯಾವುದೇ ಕಾರಣಕ್ಕೂ ಸಹ ಅಂತ ಯಾವುದೇ ಸಮಾವೇಶಕ್ಕೆ ಹೋಗಬಾರ್ದು. ನಮ್ಮದೆಲ್ಲ ಗುರಿ ಕೇವಲ ಲಿಂಗಾಯತ ಪಂಚಮಸಾಲಿ. ಆ ಜಾತಿ ಗಣಿತ ಬಗ್ಗೆ ಅಷ್ಟೇ ಚರ್ಚೆ, ಅಷ್ಟದಲ್ಲಿ ಮಾತ್ರ ಭಾಗವಹಿಸಬೇಕು ಅಂತೇಳಿ ನಮಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕೆಂದರೆ ಅಖಿಲ ಭಾರತ ವೀರಶೈವ ಮಹಾಸಭೆಯವರು ಇದುವರೆಗೂ ಯಾವುದೇ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಬಹಿರಂಗವಾಗಿ ಬೆಂಬಲ ಕೊಡುವಂಥ ಕೆಲಸ ಮಾಡಿಲ್ಲ. ಆ ಕಾರಣಕ್ಕೆ ಅವ್ರು ಏನೇ ಸಮಾವೇಶ ಮಾಡಲಿ, ಏನೇ ಚರ್ಚೆ ಮಾಡಲಿ, ಏನೇ ಚಿಂತನೆ ಮಾಡಲಿ, ನೀವು ಮತ್ತೆ ಅಲ್ಲಿ ಹೋಗಿ ತಲೆಕೆಡಿಸೋಕ್ಕಿಂತ ನಾವೇನು ಸಂದೇಶ ಕೊಟ್ಟಿವಿ ಅದನ್ನಷ್ಟೇ ನೀವು ಪಾಲಿಸಬೇಕು ಅಂತೇಳಿ ಎಲ್ಲ ನಮ್ಮ ಸಮಾಜ ಬಾಂಧವರು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದೇ ವಿಚಾರವಾಗಿ ಯಾಕಂದರೆ ಸಾಕಷ್ಟು ಜನರಲ್ಲಿ ರಾಜ್ಯದ ಜನರಲ್ಲಿ ಗೊಂದಲ ಇದೆ ಸ್ವಾಮೀಜಿ. ಈಗ ಒಂದು ಕಡೆ ಒಂದು ಸಮಾವೇಶವನ್ನು ಮಾಡ್ತಾ ಇರುವಂಥದ್ದು, ಜೊತೆಗೆ ತಾವು ಲಿಂಗಾಯತ ವಿಚಾರ ಅಂದರೆ ಈ ಜಾತಿ ಗಣತಿ ಒಂದು ಕಾಲಮ್ನಲ್ಲಿ ನಮೂದು ಮಾಡಬೇಕಾಗಿರ್ತಕ್ಕಂಥ ಒಂದು ವಿಚಾರವನ್ನು ತಾವು ಪ್ರಸ್ತಾಪ ಮಾಡ್ತಾಯಿದ್ರಿ, ಸಭೆಯನ್ನು ಮಾಡ್ತಾಯಿದ್ರಿ, ಜನರಿಗೆ ಒಂದು ತಿಳುವಳಿಕೆಯನ್ನು ಕೊಡ್ತಾಯಿದ್ರಿ. ಈ ಎಲ್ಲ ಒಂದು ಗೊಂದಲ ಅಂದರೆ ಜನರಲ್ಲಿ ಈ ಮತ್ತೊಂದು ರೀತಿ ಗೊಂದಲ ಸೃಷ್ಟಿ ಆಗ್ತಾ ಇದೆ ಅನ್ನಿಸ್ತಾ ಇಲ್ವಾ? ಏನು ನಮ್ಮ ಸಮಾಜ ಅಂತೂ ಭಾಳ ಗಟ್ಟಿಗ್ಯಾರ. ನಮ್ಮವ್ರು ಯಾರೂ ಸಹ ಪಂಚಮಸಾಲಿ ಅಲ್ಲದ ಯಾವುದೇ ಸಮಾವೇಶಗಳಿಗೆ ಸಭೆಗಳಿಗೆ ಹೋಗೋದಿಲ್ಲ. ಇವತ್ತು ನಮ್ಮ ಸಮಾಜದಲ್ಲಿ ಕೆಲವರು ಗೊಂದಲ ಶುರು ಮಾಡಿದರು. ಆದರೆ ನಮ್ಮ ಜನ ಭಾಳ ಬುದ್ಧಿವಂತರು, ಎಲ್ಲಿ ಹೋಗಲಿಲ್ಲ, ಎಲ್ಲರೂ ಹುಬ್ಬಳ್ಳಿಗೆ ಬಂದು ಇಷ್ಟೊಂದು ಸಂಖ್ಯೆಯಲ್ಲಿ ಇಷ್ಟೊತ್ತರ ಕೂತ್ಕೊಂಡು ಚರ್ಚೆಯಲ್ಲಿ ಭಾಗವಹಿಸಿ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಸಹ ಬಂದಿದ್ದೀವಿ. ಆ ತೀರ್ಮಾನದಂತೆ ತಾವೆಲ್ಲರೂ ಲಿಂಗಾಯತ ಪಂಚಮಸಾಲಿ ಅಂತೇಳಿ ಕಡ್ಡಾಯವಾಗಿ ಬರೆಸಬೇಕು, 08668 ಅಂತೇಳಿ ತಾವೆಲ್ಲ ನಮೂದಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತೀನಿ. ವೀರಶೈವ ಮಠಾಧೀಶರು ಹೇಳ್ತಾ ಇರುವಂತೆ ವೀರಶೈವ ಲಿಂಗಾಯತ ಎರಡೂ ಬೇರೆ ಬೇರೆನಾ ಒಂದೇನಾ? ಇಲ್ಲ, ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ, ಲಿಂಗಾಯತ ಅನ್ನೋದೇ ಭಾಳ ಸೂಕ್ತ. ಹಾಗಾಗಿ ವೀರಶೈವ ಅದು ಲಿಂಗಾಯತ ಸಮುದಾಯದ ಒಂದು ಧರ್ಮದ ಒಂದು ಪಂಗಡ. ಆ ಕಾರಣಕ್ಕೋಸ್ಕರವೇ ಲಿಂಗಾಯತ ಅನ್ನೋದು ಭಾಳ ಸೂಕ್ತ. ಈಗ ಅವ್ರ ಮನಸ್ಸು ಪರಿವರ್ತನೆ ಆಗ್ತೈತಿ, ಪರಿವರ್ತನೆ ಆಗಲಿ ಅಂತ ನಾನು ಬಯಸ್ತೀನಿ. ಜಾತಿ ಗಣತಿಯಲ್ಲಿ ಏನು ಕಾಲಮ್ನಲ್ಲಿ ಏನು ನಮೂದು ಮಾಡಬೇಕು ಆ ವಿಚಾರವಾಗಿ ನಾವೆಲ್ಲ ಬದ್ಧರಾಗಿದ್ದೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.